ಈಗ ಸುಖ ಇದೆ ಅಂತ ಹೇಳಿದರು, ಅದರಲ್ಲಿ ಒಂದು ಶಬ್ದ ಹಾಕಿದರು ಅಂತರಂಗ ಸುಖ ಅಂತ. ಸುಖ ಉಂಟು, ಗೊತ್ತು ನಮಗೆ ಜೀವನದಲ್ಲಿ ಅನೇಕ ಬಾರಿ ಸುಖ ಆಗಿದೆ. ತಿನ್ನಬೇಕು ಅಂತ ಅನ್ನಿಸಿದ್ದನ್ನು ತಿಂದಾಗ ಸುಖ ಆಗಿದೆ, ಕೇಳಬೇಕು ಅಂತ ಅನ್ನಿಸಿದ್ದನ್ನು ಇಂಪಾದದ್ದನ್ನು ಕೇಳಿದಾಗ ಸುಖ ಆಗಿದೆ. ಆದರೆ ಅಂತರಂಗ ಸುಖ ಅಂತ ಒಂದು ಹೇಳಿದರು, ಅದು ಯಾವುದಪ್ಪ? ಅದರದ್ದು ಹೇಳುವಾಗ ಕೃಷ್ಣರಾಜಾಚಾರ್ಯರು ಹೇಳಿದರು, ಸೂಕ್ಷ್ಮವಾಗಿ ಹೇಳಿದರು, ಅದು ನಿಮಗೆ ನಿದ್ದೆಯಲ್ಲಿ ಗೊತ್ತಾಗಿದೆ ಅಂತ. ಕೆಲವು ಬಾರಿ ನಿದ್ದೆಯಲ್ಲಿ ಭೀಕರ ಸ್ವಪ್ನ ಬಂದಾಗ ಭಯ ಆದದ್ದು ಗೊತ್ತುಂಟು, ಇನ್ನು ಅಂತಹ ಸುಖ ಪಡುವಂತಹ ಸ್ವಪ್ನ ಏನು ಬಿದ್ದ ಹಾಗೆ ಅನ್ನಿಸೋದಿಲ್ಲ. ಸ್ವಪ್ನಕ್ಕಿಂತ ಆ ಕಡೆ ಹೋಗಿ ಸುಷುಪ್ತಿ ಅಂತ ಒಂದು ಉಂಟಂತೆ. ಸುಷುಪ್ತಿಯನ್ನು ಅನುಭವಿಸಿ ಬಂದಾಗ ಒಂಚೂರು ನೆಮ್ಮದಿ ಸುಖ ಎಲ್ಲ ಅನ್ನಿಸಿದ್ದುಂಟು. ಆದ್ದರಿಂದ ಕೃಷ್ಣರಾಜಾಚಾರ್ಯರು ಹೇಳಿದಾಗ 50-50 ಅಂತ ಅನ್ನಿಸ್ತದೆ. ಇರುವ ಒಂದು ಸಾಧ್ಯತೆಯೂ ಕೂಡ ಉಂಟು ಅಂತರಂಗ ಸುಖ. ಬಾಹ್ಯ ಸುಖವೇ ಸುಖ ಅಲ್ಲ. ನಾವು ಕಂಡುಕೊಂಡದ್ದು ಇಲ್ಲಿ ತನಕ ಬಾಹ್ಯ ಸುಖದ ಬಗ್ಗೆ ಮಾತ್ರ ನಾವು ಗಮನ ಕೊಟ್ಟಿದ್ದೇವೆ. ಆದರೆ ಅದಕ್ಕಿಂತ ವ್ಯತಿರಿಕ್ತವಾದಂತಹ ಒಂದು ಯಾವುದೇ ವಸ್ತುವಿನ, ಅದು ತಿನ್ನುವ ವಸ್ತುವಾಗಲಿ, ನೋಡುವಂತಹ ಸೊತ್ತಾಗಲಿ, ಕೇಳುವಂತಹ ಶಬ್ದವಾಗಲಿ, ಇದು ಯಾವುದರ ಅಪೇಕ್ಷೆ ಇಲ್ಲದೇನೆ ಒಳಗಿನಿಂದಲೇ ಒಂದು ಸುಖ ಪಡಲಿಕ್ಕಾಗ್ತದೆ. ಆ ಸುಖ ಅನುಭವಕ್ಕೆ ಬರುವಂಥದ್ದು ಶಾಸ್ತ್ರದ ಅಧ್ಯಯನದಿಂದ, ಆ ಶಾಸ್ತ್ರದ ಅಧ್ಯಯನದಿಂದ ದೇವರ ಅನುಗ್ರಹ ಉಂಟಾದಾಗ ಅಂತ ಹೇಳಿದಾಗೆ ಅನ್ನಿಸಿತು. ಹಾಗಾದರೆ ಈ ಮನಸ್ಸನ್ನು ಅಧ್ಯಯನ ಮಾಡಬೇಕಾಗಿದೆ. ಮನಸ್ಸು ಅಂದರೆ ಏನು ಅಂತಲೇ ನನಗೆ ಗೊತ್ತಿಲ್ಲ. ಹಾಗೆ ಗೊತ್ತಿಲ್ಲದಂತಹ ನಾನು ಹೇಳಿದ ತಕ್ಷಣ ಕೃಷ್ಣರಾಜಾಚಾರ್ಯರನ್ನು ಒಪ್ಪಿಕೊಳ್ಳಿಕ್ಕೂ ಕೂಡ ನಾನು ತಯಾರಿಲ್ಲ. ನೋಡು, ಹಾಗಾದರೆ ವೇದಿಕೆಯಲ್ಲಿ ಮನಃಶಾಸ್ತ್ರದ ಬಗ್ಗೆ ಆಳವಾಗಿ ಅಧ್ಯಯನ, ಅಧ್ಯಾಪನ ಎರಡನ್ನೂ ಮಾಡ್ತಾ ಇರುವಂತಹ ಡಾಕ್ಟರ್ ಸುದರ್ಶನ್ ಅವರಿದ್ದಾರೆ. ಸರ್, ಈಗ ಕೃಷ್ಣರಾಜಾಚಾರ್ಯರು ಹೇಳಿದ್ದನ್ನು ಸಮೀಪದಲ್ಲಿ ಇದ್ದು ಕೇಳಿಸಿಕೊಂಡಿದ್ದೀರಿ. ಹೌದು. ನನಗೆ ಈಗ ಜಿಜ್ಞಾಸೆ ಉಂಟಾಗಿದೆ, ಇಂತಹ ಒಂದು ಸುಖ ಇದೆಯೋ ಇಲ್ಲವೋ ಅಂತ. ನೀವು ಇಲ್ಲಿ ತನಕ ಮನಸ್ಸಿನ ಬಗ್ಗೆ ಬಹಳ ಅಧ್ಯಯನವನ್ನು ಮಾಡಿದವರು, ಅಧ್ಯಾಪನವನ್ನು ಮಾಡ್ತಾ ಇರುವವರು, ಆದ್ದರಿಂದ ತಮಗೆ ಇದರ ಬಗ್ಗೆ ವಿಶೇಷವಾದಂತಹ ಅನುಭವ ಬಂದಿರಬೇಕು. ಮನಃಶಾಸ್ತ್ರದ ಪ್ರಕಾರ ಇಂತಹ ಒಂದು ಬಾಹ್ಯ ಸುಖಕ್ಕಿಂತ ವ್ಯತಿರಿಕ್ತವಾದಂತಹ ಇನ್ನೊಂದು ಸುಖ ಇದೆಯಾ? ಇದರ ಬಗ್ಗೆ ತಾವೇನು ಹೇಳ್ತೀರಿ? ಸುಖ ಅನ್ನೋದು ಏನು ಅನ್ನೋದರ ಜಿಜ್ಞಾಸೆಯಲ್ಲಿ ನಾವಿದ್ದೀವಿ. ಇವಾಗ ಪ್ರಶ್ನೆ ಶುರುವಾಗಿದ್ದು ಆಚಾರ್ಯರ ಸಿದ್ಧಾಂತದ ಅವಶ್ಯಕತೆ ಏನು ಅಂತ, ಆದರೆ ಬಂದು ನಿಂತಿದ್ದು ಸುಖದಲ್ಲಿ. ಅಂತೂ ತಾತ್ಪರ್ಯ ಏನು ಅಂತಂದರೆ, ನಾವು ಏನೇ ಮಾಡಿದ್ರೂ ಕೊನೆಗೆ ಬೇಕಾಗಿರೋದು ಸುಖನೇ. ಅದು ಅಂಗಡಿಗೆ ಹೋಗಿ ವ್ಯಾಪಾರ ಮಾಡಲಿ, ಅಥವಾ ಇನ್ನೇನೋ ಒಳ್ಳೆ ಸಂಗೀತ ಅಥವಾ ಕಲೆಯನ್ನು ನೋಡಲಿ, ಅಥವಾ ಮನೇಲಿ ಮಲಗಿ ರಾತ್ರಿ ನಿದ್ದೆ ಮಾಡೋದಾಗಲಿ, ಏನೇ ಕೆಲಸ ಮಾಡಿದರೂ ಬೇಕಾಗಿರೋದು ಕೊನೆಯಲ್ಲಿ ಬಂದು ನಿಲ್ಲೋದು ಸುಖಕ್ಕೆ. ಸೊ ಸುಖ ಇಲ್ಲದೇನೆ ಯಾರೂ ಯಾವ ವಿಷಯದಲ್ಲೂ ಪ್ರವೃತ್ತಿ ಮಾಡೋದಿಲ್ಲ. ಸಂಸ್ಕೃತದಲ್ಲಿ ಒಂದು ಮಾತಿದಿಲ್ಲ, ಪ್ರಯೋಜನಂ ಅನುದ್ದೇಶ್ಯನ ಮಂದೋಪಿ ಪ್ರವರ್ತತೆ ಅಂತ. ಪ್ರಯೋಜನ ಯಾವುದು ಮನುಷ್ಯರಿಗೆ ಜೀವನದಲ್ಲಿ ಅಂತ ಕೇಳಿದ್ರೆ ಅದು ಸುಖವೇ ಪ್ರಯೋಜನ ಅಂತ. ಇದ್ರ ಬಗ್ಗೆ ಮನಃಶಾಸ್ತ್ರದಲ್ಲಿ ಇತ್ತೀಚೆಗೆ ಒಂದು ಕಳೆದ 20 ವರ್ಷದಿಂದ ತುಂಬ ಆಳವಾದ ಅಧ್ಯಯನ ನಡೆದಿದೆ. ಮನಃಶಾಸ್ತ್ರದ ಒಂದು ಪ್ರಭೇದ, ಅದನ್ನು ಪಾಸಿಟಿವ್ ಸೈಕಾಲಜಿ ಅಂತ ಕರೀತಾರೆ. ಈ 20-25 ವರ್ಷದ ಕೆಳಗೆ ಮನಃಶಾಸ್ತ್ರ ಕೇವಲ ಮನಸ್ಸಿನ ದೋಷಗಳನ್ನು ಅಳತೆ ಮಾಡೋದರಲ್ಲಿ ಮಗ್ನವಾಗಿತ್ತು. ಮನಸ್ಸು ಅಂದರೆ ಏನು, ಅದಕ್ಕೆ ಏನೇನು ಕಾಯಿಲೆಗಳು ಬರುತ್ತೆ, ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಅಂತ ಹೇಳಿ. ಕಾಯಿಲೆಯ ಪರಿಚಯವೇ ಇತ್ತೇ ಹೊರತು ಮನಸ್ಸಲ್ಲಾಗೋ ಒಳ್ಳೆಯ ವಿಚಾರದ ಪರಿಚಯ ಇವತ್ತು ಮಾಡಿರಲಿಲ್ಲ. ಅಲ್ಲಿಗೆ ಪಾಸಿಟಿವ್ ಸೈಕಾಲಜಿ ಅನ್ನೋದು ಶುರುವಾಗಿತ್ತು. ಮಾರ್ಟಿನ್ ಸೆಲಿಗ್ಮನ್ ಅನ್ನೋರಿಂದ ಅದು ಪ್ರಾರಂಭ ಆದಂಥ ಅಧ್ಯಯನಗಳು. ಈ ಮನಃಶಾಸ್ತ್ರದ ಪ್ರಕಾರ 2 ರೀತಿಯ ಸುಖವನ್ನು ಅಧ್ಯಯನ ಮಾಡಿದ್ದಾರೆ. ಒಂದನ್ನು ಹೆಡೋನಿಸ್ಟಿಕ್ ಹ್ಯಾಪಿನೆಸ್ ಅಂತ ಕರೀತಾರೆ, ಇನ್ನೊಂದು ಯೂಡೆಮೋನಿಕ್ ಹ್ಯಾಪಿನೆಸ್ ಅಂತ ಕರೀತಾರೆ. ಹೆಡೋನಿಸ್ಟಿಕ್ ಹ್ಯಾಪಿನೆಸ್ ಅಂತಂದರೆ ಯಾವ ಕೆಲಸ ಮಾಡೋದ್ರಿಂದ ನಮಗೆ ಹೊರಗಡೆಯಿಂದ ಸುಖ ಸಿಗುತ್ತೆ, ಅಂದರೆ ಹೊರಗಡೆಯಿಂದ ನಮಗೆ ಖುಷಿ ಸಿಗುತ್ತೆ, ಊಟ ಮಾಡಿದಾಗ, ಚಿತ್ರ ನೋಡಿದಾಗ, ಯಾರ್ದೋ ಜೊತೆ ಮಾತಾಡಿದಾಗ ಇತ್ಯಾದಿ ಇತ್ಯಾದಿ. ಹೊರಗಡೆಯಿಂದ ನಮಗೆ ಖುಷಿ ಆದಾಗ ಅದನ್ನು ಹೆಡೋನಿಸ್ಟಿಕ್ ಪ್ರಿನ್ಸಿಪಲ್ಸ್ ಅಥವಾ ಹೆಡೋನಿಸ್ಟಿಕ್ ಹ್ಯಾಪಿನೆಸ್ ಅಂತ ಕರೀತಾರೆ. ಯಾವ ಕೆಲಸ ಮಾಡೋದ್ರಿಂದ ನಮ್ಮ ಒಳಗೇನೆ, ಹೊರಗಿನ ಯಾವ ಅಪೇಕ್ಷೆಯೂ ಇಲ್ಲದೆ ನಮಗೆ ಒಳಗೆ ಖುಷಿ ಆಗಬೇಕು, ಅದನ್ನು ಯೂಡೆಮೋನಿಕ್ ಪ್ರಿನ್ಸಿಪಲ್ಸ್ ಅಂತ ಕರೀತಾರೆ. ಉದಾಹರಣೆಗೆ ಒಬ್ಬ ಅತ್ಯುತ್ತಮ ಸಂಗೀತಗಾರರು, ಅವರಿಗೆ ಎಷ್ಟು ಜನ ಚಪ್ಪಾಳೆ ತಟ್ಟಿದ್ರು ಅನ್ನೋದು ಬೇಕಾಗೋದಿಲ್ಲ, ಅವ್ರು ಎಷ್ಟು ಚೆನ್ನಾಗಿ ಹಾಡನ್ನು ಪ್ರಸ್ತುತಪಡಿಸಿದ್ರು ಅನ್ನೋದಾಗುತ್ತೆ. ಇದು ಯೂಡೆಮೋನಿಕ್ ಪ್ರಿನ್ಸಿಪಲ್.
ಅಥವಾ ಇನ್ಯಾರಿಗೋ ಅವರೊಬ್ಬರು ವೃತ್ತಿಯಲ್ಲಿ ಡಾಕ್ಟರ್ ಆಗಿರ್ತಾರೆ, ಅವ್ರಿಗೆ ಜನ ಎಷ್ಟು ದುಡ್ಡು ಕೊಟ್ಟರು ಅನ್ನೋದು ಮುಖ್ಯ ಆಗೋದಿಲ್ಲ, ನಾನು ಎಷ್ಟು ಜನಕ್ಕೆ ಸೇವೆ ಸಲ್ಲಿಸಿದೆ ಅನ್ನೋದು ಮುಖ್ಯ ಆಗುತ್ತೆ. ಹೀಗೆ ತಾವು ಮಾಡೋ ಕೆಲಸದಲ್ಲಿ ಕೊನೆಯಲ್ಲಿ ಸಂತೋಷವನ್ನು ಏನು ಕಾಣ್ತೀವಲ್ಲ ಅದನ್ನು ಯೂಡೆಮೋನಿಕ್ ಹ್ಯಾಪಿನೆಸ್ ಅಥವಾ ಯೂಡೆಮೋನಿಕ್ ಪ್ರಿನ್ಸಿಪಲ್ಸ್ ಅಂತ ಕರೀತಾರೆ. ಇದನ್ನೇ ನಮ್ಮ ವೇದಗಳಲ್ಲೂ ಬರೋದು, ಏನಕೇನ ಪ್ರಕಾರೇಣ ಕೋಹಿನಾಮನು ಜೀವತಿ ಪರೇಶಾಂ ಉಪಕಾರಾರ್ಥಂ ಯಜ್ಜೀವತಿ ಸಜೀವತಿ ಅಂತ ಹೇಳಿ. ಹೇಗೆ ಬೇಕಾದರೂ ಜೀವನ ಮಾಡ್ಬೋದು, ಪ್ರಾಣಿಗಳು ಜೀವನ ಮಾಡುತ್ತೆ. ಏನಕೇನ ಪ್ರಕಾರೇಣ, ಹೇಗೋ ಒಂದು ಜೀವನ ಯಾರು ಬೇಕಾದ್ರೂ ಮಾಡ್ತಾರೆ. ಆದರೆ ಯಾರು ಅರ್ಥಪೂರ್ಣವಾಗಿ ಜೀವನ ಮಾಡ್ತಾರೆ ಅವರನ್ನು ಜೀವಿಸಿದ್ದಾರೆ ಅಂತ ಹೇಳ್ತಾರೆ ಅಂತ ಹೇಳೋದು ವೇದದಲ್ಲಿ. ಅರ್ಥಪೂರ್ಣವಾದ ಜೀವನವೇ ಸುಖಕ್ಕೆ ಕಾರಣ ಅನ್ನೋದು ವೇದವೂ ಹೇಳುತ್ತೆ, ಸೈಕಾಲಜಿ ಕೂಡ ಅದನ್ನೇ ಹೇಳೋದು. ಮೀನಿಂಗ್ಫುಲ್ ಲೈಫ್, ಪರ್ಪಸ್ಫುಲ್ ಲೈಫ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೈಫಲ್ಲಿ ಪರ್ಪಸ್ ಇರಬೇಕು, ನಮ್ಮ ಜೀವನಕ್ಕೊಂದು ಧ್ಯೇಯ ಇರಬೇಕು, ಒಂದು ಗುರಿ ಇರಬೇಕು. ಹಾಗಾದರೆ ಈ ಧ್ಯೇಯ ಗುರಿ ಎಲ್ಲ ಹೇಗೆ ಕಂಡು ಹಿಡ್ಕೊಳ್ಳೋದು? ಈಗ ಬರೀ ಧ್ಯೇಯವೇ ಜೀವನ ಅಂತ ಆಗಿಬಿಟ್ರೆ ಒಬ್ಬ ಕೊಲೆ ಮಾಡೋನು ಹೇಳ್ತಾನೆ ನನ್ನ ಜೀವನದ ಧ್ಯೇಯ ಕೊಲೆ ಮಾಡೋದೆ, ಅಲ್ಲಿಗೆ ಅದನ್ನು ಹೇಗೆ ಕೂಡಿಸೋದು? ಆವಾಗ ನಮಗೆ ತತ್ವಶಾಸ್ತ್ರಗಳ ಅವಶ್ಯಕತೆ ಬೇಕಾಗಿರುವಂಥದ್ದು. ನಮಗೆ ಯಾಕೆ ಸಿದ್ಧಾಂತ ಬೇಕು, ಜೀವನಕ್ಕೆ ಪ್ರಿನ್ಸಿಪಲ್ಸ್ ಯಾಕೆ ಬೇಕು ಅಂತ ಕೇಳಿದ್ರೆ, ನಾವು ಏನಕ್ಕೇನ ಪ್ರಕಾರೇಣ ಜೀವನ ಮಾಡೋಕ್ಕಾಗಲ್ಲ. ನಾವು ಸಮಾಜದಲ್ಲಿದ್ದ ಮೇಲೆ ಸಮಾಜಕ್ಕೆ ಒಗ್ಗುವಂಥ, ಸಮಾಜಕ್ಕೆ ಅನುಕೂಲವಾಗುವಂಥ ಕೆಲಸವನ್ನೇ ಮಾಡಬೇಕು. ಸಮಾಜಕ್ಕೆ ಬೇಕಾಗುವಂಥ ಕೆಲಸ ಮಾಡಬೇಕು ಅನ್ನೋದಾದರೆ ನಾವು ಅದು ಒಂದು ತತ್ವದ ಆಶಯದಲ್ಲೇ ನಡಿಬೇಕು. ಒಬ್ಬೊಬ್ರದ್ದು ಒಂದೊಂದು ತತ್ವ ಆಗಿಬಿಟ್ರೆ ಇವತ್ತಿನ ಪ್ರಪಂಚದಲ್ಲಿ ಆಗ್ತಿರೋ ಗಲಾಟೆಯೇ ಆಗುವಂಥದ್ದು. ಅದಕ್ಕೆ ಅಂಥೇಳಿ ಎಲ್ಲರೂ ಒಂದನ್ನೇ ಮಾಡಬೇಕು ಅನ್ನೋದು ತಾತ್ಪರ್ಯ ಅಲ್ಲ. ಅಂತೂ ಜೀವನದಲ್ಲಿ ಒಂದು ಧ್ಯೇಯ ಬೇಕು, ಅದು ಸಾರ್ಥಕವಾದ ಅರ್ಥಪೂರ್ಣವಾದ ಧ್ಯೇಯ ಇರಬೇಕು. ಪರ್ಪಸ್ಫುಲ್ ಲೈಫ್ ಆ್ಯಂಡ್ ಮೀನಿಂಗ್ಫುಲ್ ಲೈಫ್ ಈಸ್ ವಾಟ್ ಪ್ರೊವೈಡ್ಸ್ ಸೈಕಲಾಜಿಕಲ್ ವೆಲ್ಬೀಯಿಂಗ್. ಇವತ್ತು ನಮ್ಮ ಸೈಕೋಥೆರಪಿಗೆ ಬರುವಂಥ ಕ್ಲೈಂಟ್ಸ್ ಎಲ್ಲರೂ ಕಟ್ಟ ಕಡೆಯಲ್ಲಿ ಕಾಡೋ ಪ್ರಶ್ನೆ ಅವರಿಗೇನು ಗೊತ್ತಾ, ನನ್ನ ಜೀವನದಲ್ಲಿ ಎಲ್ಲ ಇದೆ, ಯಾಕೆ ನೆಮ್ಮದಿ ಸಿಗ್ತಾ ಇಲ್ಲ? ಎಷ್ಟೋ ಜನ ಇವತ್ತಿನ IT ಕಂಪನಿಗಳಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಅಥವಾ ಬೇರೆ ಬೇರೆ ನಮ್ಮಲ್ಲೂ ಕೂಡ ತುಂಬ ಜನ, ನಿಮಗೆ ಎಷ್ಟೋ ಸಲ ಈ ಪ್ರಶ್ನೆ ಬಂದಿರ್ಬೋದು, ನಾನು ಜೀವನದಲ್ಲಿ ಮಾಡಬೇಕಾದದ್ದನ್ನೆಲ್ಲ ಮಾಡಾಯಿತು, ಒಳ್ಳೆ ಕೆಲಸ ಆಯಿತು, ಸಂಪಾದನೆ ಚೆನ್ನಾಗಾಗ್ತಾಯಿದೆ, ಮದುವೆ ಆಯಿತು, ಮಕ್ಕಳಾಯಿತು, ಆದರೂ ನನಗೇನೋ ಖಾಲಿ ಕಾಣಿಸ್ತಾ ಇದೆ, ಏನೋ ಬೇಕು ಅನ್ನಿಸ್ತಾ ಇದೆ ಜೀವನದಲ್ಲಿ ಅಂತ. ಇದು ಯಾಕಾಗತ್ತೆ ಅಂತಂದರೆ ವಿ ಹ್ಯಾವ್ ನಾಟ್ ಅಚೀವ್ಡ್ ಸೈಕಲಾಜಿಕಲ್ ವೆಲ್ಬೀಯಿಂಗ್. ಸೊ ಸೈಕಲಾಜಿಕಲ್ ವೆಲ್ಬೀಯಿಂಗ್ ಅಂದ್ರೇನು? ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ಸಿಗುವಂಥ ಅರ್ಥಗಳು, ನಮ್ಮ ಜೀವನದಲ್ಲಿ ಕಾಡೋ ಪ್ರಶ್ನೆಗೆ ಸಿಗುವಂಥ ಉತ್ತರಗಳು. ನಾನು ಯಾಕೆ ಜೀವಿಸಬೇಕು, ನಾನು ಯಾಕೆ ಇದೇ ರೀತಿ ಕೆಲಸ ಮಾಡಬೇಕು, ನಾನು ಯಾಕೆ ಒಳ್ಳೆಯವನಾಗೇ ಇರಬೇಕು, ನಾನು ಯಾಕೆ ಕೆಟ್ಟ ಕೆಲಸ ಮಾಡಬಾರ್ದು, ನಾನು ಯಾಕೆ ದೇವರನ್ನೇ ಶರಣಾಗಬೇಕು, ದೇವರು ಅನ್ನೋ ಒಂದು ವಸ್ತುವನ್ನು ಯಾಕೆ ಒಪ್ಪಬೇಕು ಅನ್ನೋದರಿಂದ ಪ್ರಾರಂಭ ಮಾಡಿಕೊಂಡು ಪ್ರತಿ ಪ್ರಶ್ನೆಗೂ ನಾವು ಉತ್ತರವನ್ನು ಕಂಡುಹಿಡ್ಕೊಳ್ತಾ ಹೋದರೆ ಆಗ ಜೀವನಕ್ಕೊಂದು ಧ್ಯೇಯ ಗೊತ್ತಾಗುತ್ತೆ. ಜೀವನದ ಧ್ಯೇಯದಿಂದ ನಮಗೆ ಜೀವನದಲ್ಲಿ ಅರ್ಥ ಸಿಗುತ್ತೆ. ಪರ್ಪಸ್ಫುಲ್ ಲೈಫ್ ಮೀನಿಂಗ್ಫುಲ್ ಲೈಫ್ ಆಗುತ್ತೆ. ಯಾವಾಗ ನಾವು ಪರ್ಪಸ್ಫುಲ್ ಲೈಫ್ ಜೀವನಿಸ್ತೇವೆ ಆಗ ಆಂತರಿಕ ಸುಖ, ಯುಡೆಮೋನಿಕ್ ಪ್ರಿನ್ಸಿಪಲ್ಸ್ ಅನ್ನೋದು ನಮ್ಮಲ್ಲಿ ಉಂಟಾಗುತ್ತೆ. ಸೊ ಇವತ್ತಿನ ಮಾನಸಿಕ ಸಮಸ್ಯೆಗಳಿಗೆ ಉತ್ತರ ಬೇಕಿದ್ದರೆ, ಅಥವಾ ಇವತ್ತಿನ ಡಿಸ್ಟ್ರೆಸ್ ನಾವೇನು ಕಾಣ್ತಾ ಇದ್ದೀವಿ ಪ್ರಪಂಚದಲ್ಲಿ, ಆ ಎಲ್ಲ ಡಿಸ್ಟ್ರೆಸ್ಸಿಗೆ ಉತ್ತರ ಇರೋದೇ ವೇದಾಂತ ವಿದ್ಯೆಯಲ್ಲಿ. ಆಚಾರ್ಯರ ಸಿದ್ಧಾಂತ ಮುಖ್ಯವಾಗಿ ಯಾಕೆ ಬೇಕಾಗುತ್ತೆ ಅಂತಂದರೆ, ಆಚಾರ್ಯರು ಎಲ್ಲ ಪ್ರಶ್ನೆಗಳಿಗೂ ಕೇವಲ ಉತ್ತರ ಕೊಟ್ಟಿಲ್ಲ, ಅದನ್ನು ಅನುಭವಿಸಿ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ಸರಿಯಾಗಿ ಹೊಂದುವಂತೆ ನಮಗೆ ಕನ್ವಿನ್ಸ್ ಆಗುವಂಥ ಉತ್ತರಗಳನ್ನು ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಅವರು ನಾನು ಹೇಳಿದ್ದೀನಿ ಕೇಳು ಅಂತ ಹೇಳಲೇ ಇಲ್ಲ. ಆದ್ದರಿಂದ ಆಚಾರ್ಯರ ಸಿದ್ಧಾಂತದ ಪ್ರಸ್ತುತತೆ ಅಲ್ಲಿದೆ. ಯಾಕೆ ಅಂತಂದರೆ ಅದು ಕೊನೆಗೆ ನಮಗೆ ಈ ಆಂತರಿಕ ಸುಖವನ್ನು ತಂದುಕೊಡುತ್ತೆ. ಆಂತರಿಕ ಸುಖದಿಂದ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ.